Hari Om. Welcome to Wheel of Fortune 1111 by Sharada. As usual, 2 cards reading ನೋಡೋಣ. ಇದು ಫಸ್ಟ್ ಕಾರ್ಡು, ಇದು ಸೆಕೆಂಡ್ ಕಾರ್ಡ್. ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು ರೀಡಿಂಗ್ಸ್ ಏನಿದೆ ಅಂತ ನೋಡೋಣ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ನಿಮಗೆ ತುಂಬ ಫುಲ್ಫಿಲ್ಮೆಂಟು, ಅಬಂಡೆನ್ಸು ಎಲ್ಲ ಬಂದಿದೆ, ಆಗಲೇ ಅಚೀವ್ ಮಾಡ್ತಾ ಇದ್ದೀರಾ. ಈಗ ಆ ಲೆವೆಲಿಂದ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ಸು ನಿಮ್ಮ ಲೈಫಲ್ಲಿ ತುಂಬಾ ಇದೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್ಸ್. ನಿಮ್ಮ ಮನಸ್ಸಲ್ಲಿ ಭಾವನೆಗಳಿಗೆ ನೀವು ಒತ್ತು ಕೊಟ್ಟು ನೀವು ಯೋಚಿಸಿ ನೋಡಿದ್ರೆ ನೀವು ಇನ್ನೂ ಮುಂದುವರಿಬೋದು. ನಿಮಗೆ ಏಂಜಲ್ ಗೈಡೆನ್ಸ್ ಏನು ಬರ್ತಾ ಇದೆ ನೋಡೋಣ. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು ಏಸ್ ಆಫ್ ಕಪ್ಸ್. ನೀವು ತುಂಬ ಮನಸ್ಸಲ್ಲಿ ಯೋಚಿಸ್ತಾ ಇದ್ದೀರಾ, ಭಾವನೆಗಳಿಗೆ ತುಂಬಾ ಒತ್ತು ಕೊಡ್ತಾ ಇದ್ದೀರಾ. ಮತ್ತು ನಿಮಗೂ ಅಷ್ಟೇ, ನೀವು ಇದನ್ನು ಇಟ್ಸ್ ಎ ಫುಲ್ಫಿಲ್ಮೆಂಟ್ ಪಾಸಿಟಿವ್ ಕಾರ್ಡ್. ಇದು ನಿಮ್ಮ ಮನಸ್ಸಲ್ಲಿ ಏನಿದ್ರು ಅದು ಆಗುತ್ತೆ. ಅದಕ್ಕೆ ಏಂಜಲ್ ಅಡ್ವೈಸ್ ಏನಕ್ಕೆ ಬರ್ತಾ ಇದೆ ಅಂದರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ತೋರಿಸ್ತಾ ಇದೆ ಇಲ್ಲಿ. ನೀವೊಬ್ಬರೇ ಮಾಡದೆ ಇನ್ನೊಬ್ಬರ ಹೆಲ್ಪ್ ತಗೊಂಡ್ರೆ ನಿಮ್ಮ ಅದು ಯಾವುದೇ ಒಂದು ಕೆಲಸ ಆದ್ರೂ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬೋತ್ ದ ಕಾರ್ಡ್ಸ್ ಆರ್ ಪಾಸಿಟಿವ್, ಬೋತ್ ಆರ್ ಎಸ್ ಕಾರ್ಡ್. ಥ್ಯಾಂಕ್ ಯು.